ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ, ಇದು ಎಲ್ಲಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಬೆಂಗಳೂರಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರದ ವಿಡಿಯೋ ಮಾಡ್ಕೊಂಡಿರೋದು ನಾನು. ಸೊ ನಾವು ಬೆಂಗಳೂರಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ, ಅದು ಮಾರ್ನಿಂಗ್ 7 ಗಂಟೆಗೆ. ಸೊ ತುಂಬ ವ್ಯೂ ಚೆನ್ನಾಗಿದೆ, ಆಮೇಲೆ ತುಂಬ ಟೈಮ್ ಪಾಸ್ ಆಗುತ್ತೆ. ನೀವು ಯಾವಾಗಾದರೂ ಹೋಗಬೇಕು ಅಂತ ಅನಿಸಿದರೆ ಬೆಸ್ಟ್ ಟೈಮ್ ಅಂತಂದರೆ ಮಳೆಗಾಲ. ನಾವು ಮಳೆಗಾಲದಲ್ಲಿ ಹೋಗೋಕ್ಕಾಗಲಿಲ್ಲ. ಈಗ ಸೊ ನೀವು ನೋಡ್ಬೋದು, ಕುಣಿಗಲ್ ಹತ್ರ ಇದು ಪಂಚಮುಖಿ ಆಂಜನೇಯ ಟೆಂಪಲ್ ಕಾಣಿಸುತ್ತಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಒಂದು ಸಾರಿ ವಿಸಿಟ್ ಮಾಡಿ. ನಾವು ಆಲ್ರೆಡಿ ವಿಸಿಟ್ ಮಾಡಿದ್ದೆವು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೇ ಕುದುರೆದ ಗ್ರೌಂಡ್ ಕೂಡ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ಗ್ರೌಂಡ್ ಅಂಥೇಳಿ. ಸೊ ಹೀಗೆ ಎಂಜಾಯ್ ಮಾಡ್ತಾ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಆದಷ್ಟು ಹೋಗಿ. ಮಳೆಗಾಲದಲ್ಲೇ ಹೋದರೆ ಚೆನ್ನಾಗಿರುತ್ತೆ. ಈಗೇನಷ್ಟು ಬೇಜಾರು ಬೇಸರ ಅಂತ ಏನಾಗಲಿಲ್ಲ, ಬಟ್ ಆದಷ್ಟು ಜಾಸ್ತಿ ಜನ ಹೋದರೆ ಇನ್ನೂ ಖುಷಿಯಾಗಿ ಟೈಮ್ ಪಾಸ್ ಆಗುತ್ತೆ. ಸೊ ಒಂದು 2-2.5 ಗಂಟೆ ಏನು ಟ್ರಾವೆಲ್ ಮಾಡ್ತೀವಲ್ವ ಈ ಕಾಡಲ್ಲಿ, ಅದೇ ಸಖತ್ತಾಗಿರೋದು. ಸೊ ಅಲ್ಲೇ ತುಂಬ ಎಂಜಾಯ್ ಮಾಡ್ತಾ ಹೋಗ್ಬೋದು. ಸೊ ಪ್ರತಿಯೊಬ್ಬರು ಬೋಗಿಲೂ ಬರೀ ವಿಡಿಯೋ ಇದೇ ರೀತಿಯೇ ಮಾಡ್ತಾಯಿದ್ರು, ನಾವು ಅದೇ ಮಾಡ್ತಾಯಿದ್ವಿ. ಎಷ್ಟೊಂದು ಕ್ಯಾಪ್ಚರ್ ಮಾಡಿದ್ದೀವಿ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ಮಳೆಗಾಲದಲ್ಲಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸಕಲೇಶಪುರ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಂ ಆಗಿರ್ಬೋದು, ಈ ಕಡೆ ಎಲ್ಲ ಆಲ್ಮೋಸ್ಟ್ ಗ್ರೀನರಿ ಇರೋದ್ರಿಂದ ಸೊ ಆ ಟೈಮಲ್ಲೇ ಬೆಸ್ಟು. ಈಗೇನು ಅಷ್ಟೇನು ಬೇಜಾರಂತ ಆಗಲಿಲ್ಲ. ಸೊ ಆ ಟೈಮಲ್ಲೇ ಚೆನ್ನಾಗಿ ಮಾಡಿದರೆ ಇನ್ನೂ ವಿಡಿಯೋ ಚೆನ್ನಾಗಿ ಅಲ್ಲಿ ನೀರು ಬೀಳೋದು ಎಲ್ಲ ಥರ ಬರುತ್ತೆ ಅಂತ ನಮ್ಮ ಬ್ರದರ್ ಹೇಳ್ತಾಯಿದ್ರು. ಸೊ ಹಾಗಾಗಿ ಆ ಟೈಮಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆದಷ್ಟು ಅರ್ಲಿ ಮಾರ್ನಿಂಗೇ ಟ್ರಾವೆಲ್ ಮಾಡಿ, ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಆಗುತ್ತೆ. ಸೊ ನಾವು ಬೆಳಗ್ಗೆ 7 ಗಂಟೆಗೆ ಬಿಟ್ಟಿದ್ವಿ. ನಾವು ಆಲ್ಮೋಸ್ಟ್ ಮಂಗಳೂರಿಗೆ ರೀಚ್ ಆಗಿದ್ದು 4:30 ಆಗಿತ್ತು ಅನಿಸುತ್ತೆ. ಸೊ ಅದ್ರ ಮಧ್ಯೆ ಕಾಡು ಒಳಗಡೆ ಎಷ್ಟು ಚೆನ್ನಾಗಿ ಖುಷಿ ಅಂತಂದರೆ, ಅವು ಟನಲ್ಸ್ ಬರುತ್ತೆ. ಆ ಟನಲ್ಸ್ ಬಂದಾಗ ಎಷ್ಟು ಕಿರಿಸ್ತಾರೆ ಅಂತಂದರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ ಎಲ್ಲರೂ. ಹಾಗೆ ನೀವು ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಾಗ್ಸ್ ಎಲ್ಲ. ನೀವು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ವಿಸಿಟ್ ಮಾಡಿರ್ತೀರ. ಸೊ ಹೇಳಿದ್ರು ಆದಷ್ಟು ನೈಟ್ ಮಾಡೋಕ್ಕಿಂತಲೂ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಮೈಂಡ್ ಫ್ರೆಶ್ ಇರುತ್ತೆ. ಅದರಲ್ಲಿ ಈ ಥರದ ಕಾಡು ನೇಚರ್ ಆಗಿರ್ಬೋದು, ಆ ಪಕ್ಷಿ ಕಿರುಚಾಟ, ಆ ಫ್ಲವರ್ಸು, ಗಿಡಗಳು ಎಲ್ಲ ನೋಡೋದು ಒಂಥರ ಚೆನ್ನಾಗಿರುತ್ತೆ. ಸೊ ಆದಷ್ಟು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿ, ಎಲ್ಲಿ ಮಾಡಿದರೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾವೀಗ ಬೆಂಗಳೂರಿಂದ ಮಂಗಳೂರಿಗೆ ಬಸ್ಸಲ್ಲಿ ಹೋಗ್ತೀವಿ, ಈ ಎಂಜಾಯ್ಮೆಂಟ್ ಅಂತೂ ಸಿಗೋದೇ ಇಲ್ಲ. ಆದಷ್ಟು ಟ್ರೈನ್ ಒಳಗಡೆ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಾಡಿದ್ರ ವಿಡಿಯೋನೇ ನಾನು ಇವತ್ತು ಹಾಕಿರೋದು. ನಿಮಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ, ಅಂದರೆ ಎಷ್ಟು ವಿಡಿಯೋ ಮಾಡಿದ್ರೂ ಕಡಿಮೆನೇ ಅನಿಸುತ್ತೆ. ಒಂದು 10 ನಿಮಿಷ ವಿಡಿಯೋ ಮಾಡಿದರೆ ಅಯ್ಯೋ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇಲ್ಲಿ ಒಂದು ವಿಡಿಯೋ ಮಾಡಬೇಕು ಮತ್ತು ಇನ್ನೊಂದು ಮಾಡಬೇಕು ಅಂಥೇಳೇ ಅನ್ಸುತ್ತೆ ಹೊರತಾಗಿ ಬೇಜಾರು ಮಾಡ್ಕೊಂಡಂತೂ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ನೇಚರ್ ಇದೆ. ಆಳಕ್ಕೆ ತುಂಬ ಆಳವಾಗಿ ನೀರಿರೋದಾಗಿರ್ಬೋದು, ಗುಡ್ಡಾಗಿರ್ಬೋದು, ಎಲ್ಲನೂ ಅಷ್ಟು ಚೆನ್ನಾಗೇ ಇದೆ. ಅದೇ ರೀತಿಯಾಗಿ ಟ್ರೈನ್ ಹೋಗೋ ಕರ್ವಿಂಗ್ ಆಗಿರ್ಬೋದು, ಟನಲ್ಸ್ ಇವಾಗ ಬರ್ತಾಯಿದೆ ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಅದು ಎಲ್ಲ ಕಡೆ. ಸೊ ಅದನ್ನು ಎಂಜಾಯ್ ಮಾಡ್ಬೋದು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದೇ ರೀತಿಯಾಗಿ ಈ ಸರೋವರ ನದಿನೂ ನೋಡ್ಬೋದು ನಾವು, ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಮಗಂತೂ ಈ ಎಲ್ಲ ಥರದ ಕಾಡಾಗಿರ್ಬೋದು, ಶ್ರವಣ ಬೆಳಗೊಳಾಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಬಂಟ್ವಾಳ, ಈಗ ನಾವು ಏನೇನು ನೋಡಿದ್ವಲ್ವ, ಕುಣಿಗಲ್ ಆಗಿರ್ಬೋದು, ಆಮೇಲೆ ಪಂಚಮುಖಿ ಆಂಜನೇಯ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.